ಅವೆಲ್ಲ ಬಂದಿರೋವಂಥದ್ದು. ಬೆಂಗಳೂರು ಜನರ ಹಿತರಕ್ಷಣೆ ಮಾಡುವಂಥದ್ದು ಪ್ರಮುಖವಾದಂಥ ವಿಚಾರ. ನಮ್ಮ ಓಟು ಇದೆಯೋ ಇಲ್ಲವೋ ಅನ್ನೋದಕ್ಕೆ ಪರಿಶೀಲನೆ ಮಾಡಬೇಕು. ಯಾಕೆಂದರೆ ಓಟ್ ಒಂದ್ಸರಿ ಡಿಲೀಟ್ ಆದರೆ ಪರ್ಮನೆಂಟ್ ಡಿಲೀಟ್ ಆಗುತ್ತೆ. ಅದಕ್ಕೆ ಕೊಟ್ಟಿರುವಂಥ ಕಾಲಾವಕಾಶನೂ ಕೂಡ ಈಗಾಗಲೇ ಸುರೇಶ್ ಕುಮಾರ್ ಹೇಳಿದ ಭಾಳ ಕಡಿಮೆ. ಆ 4 ದಿನ ಕೊಟ್ಟಿದ್ದಾರೆ. 4 ದಿನದಲ್ಲಿ 3 ದಿನ ವೆಬ್ಸೈಟು ವರ್ಕೆ ಮಾಡಿಲ್ಲ, ಅದು ಕೆಟ್ಟೋಗಿದೆ. ಇವತ್ತು ಬೆಳಗ್ಗೆ ಅದನ್ನು ಏನೋ ರಿಪೇರಿ ಮಾಡಿದ್ದೀನಿ ಅಂತ ಹೇಳ್ತಾರೆ, ಇನ್ನೂ ನಾವು ಲಾಗಿನ್ ಆಗಿಲ್ಲ. ಪ್ರತಿಯೊಬ್ಬರು ಚೆಕ್ ಮಾಡಬೇಕು. ಬೆಂಗಳೂರು ಜನತೆಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ಮ ಓಟ್ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಿ. ಈ ಸಮಯದಲ್ಲಿ ಏನಾದರೂ ನೀವು ಸ್ವಲ್ಪ ಯಾಮಾರಿದ್ರು ಕೂಡ ನಿಮ್ಮ ಓಟು ಡಿಲೀಟ್ ಆಗೋಗ್ತದೆ ಅಥವಾ ಬೇರೆ ಏರಿಯಾಗಳಿಗೆ ಹೊರಟೋಗ್ತದೆ, ನಿಮ್ಮ ಅಡ್ರೆಸ್ ತಪ್ಪಾಗಿರ್ಬೋದು. ಇವೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ಕೂಡಲೇ ನೀವು ಲಾಗಿನ್ ಆಗಿ ನಿಮ್ಮ ಓಟ್ ಇದೆಯೋ ಇಲ್ಲ ಚೆಕ್ ಮಾಡ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ತೀವಿ. ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೂ ನಾವು ಭೇಟಿ ಮಾಡಿದ್ದೀವಿ, ಎಕ್ಸ್ಟೆಂಡ್ ಮಾಡೋಕ್ಕೆ ಹೇಳಿದ್ದೀವಿ. ಅವರು ಕೂಡ ಸಾವಧಾನವಾಗಿ ಒಪ್ಕೊಂಡಿದ್ದಾರೆ. ಅವರು ನೀವು ಹೇಳ್ತಾ ಇರೋ ಕಾರಣ ಸರಿ ಇದೆ, ಲೀವ್ ಇದೆ, ವೆಬ್ಸೈಟು ಓಪನ್ ಆಗಿಲ್ಲ, ಎಲ್ಲ ಕಾರಣದಿಂದ 10 ದಿನ ಅಂತ ಹೇಳಿದ್ದಾರೆ. ನಾವು 5 ದಿನ ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ದಿನ, ಯಾಕಂದರೆ ಕಂಟಿನ್ಯೂಸ್ ಲೀವ್ ಬರ್ತಾ ಇದೆ. ಒಂದು 4-5 ದಿನ ಎಲ್ಲರೂ ಊರುಗಳ ಕಡೆ ಹೊರಟೋಗ್ತಾರೆ. ಆ ದೃಷ್ಟಿಯಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೂಡ ಹೇಳಿದ್ದೀವಿ. ಅಂದರೆ ಮಾಡ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಬೆಂಗಳೂರು ಜನ ಇಮಿಡಿಯೇಟಾಗಿ ಈ ಓಟ್ ಇದೆಯೋ ಇಲ್ಲೋ ಅನ್ನೋದಕ್ಕೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಮನವಿಗೆ ಸ್ಪಂದನೆ ಮಾಡಿದ್ದಾರೆ ರಾಜ್ಯ ಚುನಾವಣಾ ಆಯೋಗ. ಸರ್, ಇವತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಸರ್ಕಾರದ ವಿಚಾರಕ್ಕೆ ತೀರ್ಮಾನಗಳನ್ನ ಮಾಡೋದು ಸಮರ್ಥನೆ ಕೂಡ ಮಾಡ್ಕೊಳ್ತಾರೆ. ಸರಿ ಇದನ್ನು ಮಾಡಿದ್ದು ಅಂತ ನೋಡಿ, ಬರ್ತಾ ನಮ್ಮ ಸಿದ್ದರಾಮಯ್ಯನವರು ಮರವು ಜಾಸ್ತಿ ಆಗ್ತಾ ಇದ್ದು ಅಥವಾ ಒಂದು ಒತ್ತಡದಲ್ಲಿದ್ದರೋ ಅಥವಾ ಅಧಿಕಾರ ತ್ಯಾಗ ಮಾಡಬೇಕು ಅಂತನೋ ಅಧಿಕಾರ ಉಳಿಸ್ಕೊಬೇಕು ಅಂತನೋ ಈ ಗೊಂದಲದಲ್ಲಿರೋದ್ರಿಂದ ಮಾಧ್ಯಮದ ಮೇಲೆ ದಿನ ರೇಟು ಅಂತಂದು ಸಾಮಾನ್ಯ ಆಗೋದು. ವಿಧಾನಸೌಧ ಕೊಠಡಿಯಲ್ಲಿ ರಾಜಕೀಯ ಚರ್ಚೆ ಮಾಡಬೇಕಾದ್ರೆ ಅವ್ರ ಪಾರ್ಟ್ ಆಫೀಸ್ ಇದೆ, ಆಗೋಬೇಕು ಅಂದರೆ ಅವ್ರ ಮನೆಯಲ್ಲೂ ಚರ್ಚೆ ಮಾಡ್ಕೋಬೋದು, ಅದಕ್ಕೆ ಯಾವುದೂ ಅಭ್ಯಂತರ ಇಲ್ಲ. KPCC ಕಚೇರಿ ಇದೆ, ಮತ್ತು KPCC ಅಧ್ಯಕ್ಷರಿದ್ದಾರೆ. ಅಧ್ಯಕ್ಷರಿದ್ದಾಗ ಈ ವಿಧಾನಸೌಧದಲ್ಲಿ ಕರೆದು ಮನೆಯವ್ರನ್ನ ಕುಟುಂಬದವ್ರನ್ನ ಚರ್ಚೆ ಮಾಡಿರೋದೇ ತಪ್ಪು. ಮಾಡಬಾರ್ದಾಯ್ತು, ರಾಜಕೀಯ ಚರ್ಚೆಗಳನ್ನು ಅದು ಮಾಡಬಾರ್ದಾಯ್ತು. ಅದರಿಂದ ಕೆಲವೊಂದು ಕಡೆ ಮುಖ್ಯಮಂತ್ರಿಗಳು ಆ ಪದವಿಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿ ಯಾವುದನ್ನು ಚರ್ಚೆ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಅರ್ಥ ಗೊತ್ತಿದ್ರೂ ಕೂಡ ಗೊತ್ತಿದ್ದು ತಪ್ಪು ಮಾಡ್ತಾರಲ್ಲ, ಇದು ಅಕ್ಷಮ್ಯ ಅಲ್ಲ.